ಹಲೋ ಫ್ರೆಂಡ್ಸ್, ಬೇಸಿಗೆ ಶುರುವಾದರೆ ದಿನಕ್ಕೊಂದು ತಿಂಡಿ ಅಲ್ವಾ? ಬನ್ನಿ ಇವತ್ತು ದಹಿ ವಡೆ ಅಥವಾ ಮೊಸರು ವಡೆ, ದಹಿ ಬಲ್ಲೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಾನಿಲ್ಲಿ 1 ಕಪ್ಪಷ್ಟು ಹೆಸರುಬೇಳೆ, 1/4 ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡು ರಾತ್ರಿ ಎಲ್ಲ ನೆನೆಸಿಟ್ಟಿದ್ದೆ. ಜಾಸ್ತಿ ನೆಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಮಿಕ್ಸಿ ಜಾರಿಗೆ ನೀರಿನಂಶ ಎಲ್ಲ ತೆಗಿಬೇಕು, ನೀರೊಂದು ಚೂರು ಕೂಡ ಇಡಬೇಡಿ. ಅದಕ್ಕೆ 2 ಮೆಣಸಿನ್ಕಾಯಿ ಮತ್ತು ಶುಂಠಿ ಹಾಕಿಬಿಟ್ಟು ನೀರಿಲ್ದಂಗೆ ನಾನೊಂದು ಐಸ್ ಕ್ಯೂಬ್ ಹಾಕಿದ್ದೆ. ಯಾಕಂದರೆ ಮಿಕ್ಸಿ ಬಿಸಿ ಆಗಬಾರ್ದು ರುಬ್ಬುವಾಗ, ಸೊ ಹಾಗಾಗಿ ಗಟ್ಟಿಗೆ ರುಬ್ಬಬೇಕಲ್ವಾ, ಅದಕ್ಕೆ ಐಸ್ ಕ್ಯೂಬ್ ಹಾಕ್ಬಿಟ್ಟು ರುಬ್ಬಿ ಚೆನ್ನಾಗಾಗತ್ತೆ. ಇದನ್ನು 7ರಿಂದ 8 ನಿಮಿಷ ರುಬ್ಬಿದ್ದನ್ನು ನೈಸ್ ರುಬ್ಕೊಳ್ಳಿ. ರುಬ್ಬಿಟ್ಟು ಈ ರೀತಿ ಚೆನ್ನಾಗಿ ಬೀಟ್ ಮಾಡಬೇಕು. ನೀವು ಬೇಕಿದ್ರೆ ಮೆಣಸಿನ್ಕಾಯಿ ಶುಂಠಿ ಹಾಕ್ಕೊಳ್ಳಿ, ಬೇಡ ಅಂದರೆ ಮೇಲೆ ತುರಿದ ಮೇಲೆ ಬೇಕಿದ್ರೂ ಹಾಕ್ಕೊಳ್ಬೋದು. ನೋಡಿ 7-8 ನಿಮಿಷ ಆದಮೇಲೆ ಅದನ್ನು ಟೆಸ್ಟ್ ಹೆಂಗೆ ಮಾಡೋದು ಅಂದರೆ, ಒಂದು ಸಣ್ಣ ತುಂಡನ್ನು ರುಬ್ಬಿರೋದನ್ನು ಹಾಕಿದರೆ ನೀರಲ್ಲಿ ತೇಲಬೇಕು, ಆವಾಗ ಅದು ಹಗುರಿಗೆ ಬಂದಿದೆ ಅಂತ ಅರ್ಥ. ಇವಾಗ ಅದಕ್ಕೆ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತೀರಾ, ಬೇಜಾರಾಗುತ್ತೆ ನನಗೂ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಇವಾಗ ಒಲೆ ಮೇಲೆ ಎಣ್ಣೆ ಬಿಸಿ ಮಾಡೋಕ್ಕಿಡೋಣ. ಈ ವಡೆಗಳನ್ನ ಕರ್ಕೊಳ್ಬೇಕು. ಇದನ್ನು ಕರಿಬೇಕಾದ್ರೆ ಸ್ವಲ್ಪ ಪಾತ್ರೆಯಲ್ಲಿ ನೀರು ಇಟ್ಕೊಂಡು ನೀಟಾಗಿ ಆ ನೀರಲ್ಲಿ ಕೈ ಎದ್ದಿ ಕರಿಯೋದ್ರಿಂದ ಗುಂಡು ಗುಂಡಿಗೆ ಬರುತ್ತೆ ನಿಮಗೆ. ಈಗ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಹಿಂಗನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಇದರಲ್ಲಿ ಕರೆದಿಟ್ಕೊಂಡಿರುವಂತಹ ವಡೆಗಳನ್ನ ಹಾಕಿಟ್ಬಿಡೋಣ. 2ರಿಂದ 3 ಅವರ್ ನೀರಲ್ಲೇ ಇಟ್ಬಿಡಬೇಕು. ನೋಡಿ ತುಂಬ ಹಗೂರಿಗೆ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಹೆಸರುಬೇಳೆ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಇದು. ಈ ನೀರಿನಲ್ಲಿ ಉಪ್ಪು ಮತ್ತು ಇಂಗು ಹಾಕಿದ್ದೀವಲ್ಲ, ಅದರಲ್ಲಿ ಹಾಕಿಬಿಟ್ಟು ಇಟ್ಕೊಳ್ಬೇಕು. 2ರಿಂದ 3 ಅವರ್ ನೆಂದ ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಪ್ಲೇಟಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಇದಕ್ಕೆ ಮೊಸರು ಕಡ್ದಿಟ್ಕೋಬೇಕು, ಅದು ಸ್ಕಿಪ್ ಆಗಿದೆ ವಿಡಿಯೋಲ್ಲಿ. ಸೊ ಮೊಸರನ್ನ ಚೆನ್ನಾಗಿ ಕಡ್ದು ಅದಕ್ಕೆ ಸಕ್ಕರೆನ ಹಾಕಿ ಇಟ್ಕೊಳ್ಳಿ. ಇವಾಗ ಆ ಮೊಸರನ್ನ ಇದ್ರ ಮೇಲೆ ಹಾಕಿ ಮತ್ತು ಖಟ್ಟ ಚಟ್ನಿ ಅಥವಾ ಹಸಿರು ಗ್ರೀನ್ ಚಟ್ನಿ ಬರುತ್ತಲ್ವ, ನಾನು ಇಲ್ಲಿ ಕೊತ್ತಂಬರಿ ಚಟ್ನಿ ಮಾಡಿದ್ದೀನಿ. ಜೀರಿಗೆ ಪೌಡ್ರು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ. ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಡೇಟ್ಸ್ ಚಟ್ನಿ ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಹಾಕಿದ್ದೀನಿ. ಒಂಥರ ಈ ಥರ ಆದರೆ ಇನ್ನೊಂದಕ್ಕೆ ನಾನು ಇಲ್ಲಿ ನಿಮಗೆ ಹೇಗೆ ಬೇಕೋ ಆ ರೀತಿ ಅರೇಂಜ್ ಮಾಡ್ಕೊಳ್ಬೋದು. ನೀವು ಬೇಕಿದ್ದರೆ pomegranate ಹಾಕ್ಕೊಳ್ಬೋದು. ನಾನಿಲ್ಲಿ ನಮ್ಮ ಸೌತ್ ಇಂಡಿಯಾ ಕಡೆ ಕ್ಯಾರೆಟನ್ನು ಹಾಕ್ತಾರೆ ಜಾಸ್ತಿ ದಹಿ ವಡೆಗೆ. ಸೊ ಮೊಸರು ವಡೆಗೆ ನಿಮ್ಗೇನು ಬೇಕೋ ಹಾಗೆ ಹಾಕ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.